ನಮಸ್ತೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದರಿನಾಥ, 4 ಚಾರ್ಧಾಮ್ ಯಾತ್ರೆ, ಉತ್ತರಾಖಂಡ್ನ ಚಾರ್ಧಾಮ್ ಯಾತ್ರೆ. ಇದರ ಜೊತೆಗೆ ಉತ್ತರಾಖಂಡ್ನಲ್ಲಿ ಬರುವಂತಹ ಕೆಲವು ಪ್ರಮುಖ ಪುರಾಣ ಪ್ರಸಿದ್ಧ ದೇವಸ್ಥಾನಗಳ ಕ್ಷೇತ್ರಗಳ ಸಂದರ್ಶನ ಮಾಡುವ ಈ ಒಂದು ಸಂದರ್ಭ 9 ದಿನಗಳು ನಮಗೆ ಬೇಕಾಗ್ತದೆ. ಅಂದರೆ ಹರಿದ್ವಾರದಿಂದ ಹೊರಟು ಮತ್ತೆ ಇದನ್ನೆಲ್ಲ ಸಂದರ್ಶನ ಮಾಡಿ, ದೇವರ ದರ್ಶನ ಮಾಡಿ, ಈ ಪ್ರಕೃತಿ ವೀಕ್ಷಣೆಗಳನ್ನೆಲ್ಲ ಮಾಡಿ ಮರಳಿ ಹರಿದ್ವಾರಕ್ಕೆ ತಲುಪುವವರೆಗೆ 9 ದಿನ ಬೇಕಾಗ್ತದೆ. ಇದು 10 ದಿನಗಳ ಒಂದು ಪ್ಯಾಕೇಜ್ ಯಾತ್ರೆ ಆಗಿರ್ತದೆ. ಚಾರ್ಧಾಮ್ ಮಾಡುವುದಾದರೆ ಕೆಲವರು 2 ಧಾಮಗಳನ್ನು ಮಾಡ್ತಾರೆ. 2 ಧಾಮಗಳಲ್ಲಿ ನಮಗೆ 5 ದಿವಸ ಸಾಕಾಗ್ತದೆ. ಕೆಲವರು ಕೇದಾರನಾಥ ಅಥವಾ ಬದರಿನಾಥ ಒಂದೇ ಧಾಮವನ್ನು ಮಾಡ್ತಾರೆ, ಅದು 3 ದಿವಸದಲ್ಲಿ ಬರ್ಬೋದು. ನಾವು ಉತ್ತರಾಖಂಡ್ನ ಚಾರ್ಧಾಮ್ ಮಾಡೋದಾದರೆ ನಮ್ಮ ಊರಿಂದ ವಿಮಾನ ಅಥವಾ ರೈಲಿನ ಮೂಲಕ ದೆಹಲಿ ಅಥವಾ ಡೆಹ್ರಾಡೂನ್ ತಲುಪಿದ ಮೇಲೆ ನಮಗೆ ಅಲ್ಲಿ ಉತ್ತರಾಖಂಡ್ನ ಚಾರ್ಧಾಮ್ ಯಾತ್ರೆಯನ್ನು ಮುಗಿಸಬೇಕಾದ್ರೆ ರಸ್ತೆ ಸಂಚಾರವೇ ನಮಗೆ ಬಹುಮುಖ್ಯವಾಗಿರುವಂಥದ್ದು. ಬೇರೆ ದಾರಿ ಮೂಲಕ ಹೋಗಲಿಕ್ಕೆ ಆಗೋದಿಲ್ಲ. ಹೆಲಿಕಾಪ್ಟರ್ ಮೂಲಕ ಹೋಗಬಹುದು, ಆದರೆ ಬಹುತೇಕ ಸಂದರ್ಭಗಳಲ್ಲಿ ಹೋಗಲಿಕ್ಕಿರುವಂಥದ್ದು ವಾಹನದ ಮೂಲಕವೇ, ರಸ್ತೆ ಮಾರ್ಗ ಮೂಲಕವೇ. ಇದೀಗ ಯಮುನೋತ್ರಿಗೆ ಹೋಗುವಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ನಾವು ಮೊಬೈಲ್ನಲ್ಲಿಯೋ ಟಿ ವಿಯಲ್ಲಿಯೋ ಇಂತಹ ವಿಡಿಯೋಗಳನ್ನು ನೋಡಿದ್ದೆವು. ಈ ರೀತಿ ಒಂದು ಭಯಾನಕವಾದ ತಿರುವುಗಳಲ್ಲಿ, ಕಡಿದಾದ ರಸ್ತೆಗಳಲ್ಲಿ ವಾಹನಗಳು ಹೋಗುವಂಥದ್ದನ್ನು. ಆದರೆ ಅಲ್ಲಿಗೆ ನಾವು ಕೂಡ ಹೋಗ್ತೇವೆ, ಅದನ್ನು ಕಣ್ಣಾರೆ ಕಾಣ್ತೇವೆ, ಆ ಅನುಭವವನ್ನು ನಾವು ನಮ್ಮ ಕಣ್ಣೆದುರು ನೋಡ್ತೇವೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಇರಲಿಲ್ಲ. ಮಹಾದೇವನ ಕೃಪೆಯಿಂದ ಉತ್ತರಾಖಂಡ್ನ ಈ ಚಾರ್ಧಾಮ್ ಯಾತ್ರೆಯಲ್ಲಿ ಇಂತಹ ಒಂದು ಯಾತ್ರೆಯನ್ನು ಮಾಡುವಂಥ ಯೋಗ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಆ ಕ್ಷಣದಲ್ಲಿ ತುಂಬಾ ಭಯವಾಗುತ್ತೆ. ಕೆಳಗಡೆ ನೋಡಿದರೂ ಭಯ, ಮೇಲ್ಗಡೆ ನೋಡಿದರೂ ಭಯ. ಕೆಳಗಡೆ ನೋಡಿ, ಇಲ್ಲಿ ಯಮುನೋತ್ರಿ ನದಿ, ಅಂದರೆ ಯಮುನೋತ್ರಿಗೆ ಹೋಗುವಂಥ ದಾರಿ ಉದ್ದಕ್ಕೂ ಮತ್ತು ಬದರಿನಾಥಕ್ಕೆ ಹೋಗುವ ದಾರಿಯಲ್ಲಿ ಯಮುನೋತ್ರಿ ನದಿ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಕೇದಾರನಾಥ ಮತ್ತು ಗಂಗೋತ್ರಿಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಭಗೀರಥಿ ನದಿ ಕಾಣಬಹುದು. ಮತ್ತು ಬದ್ರಿನಾಥಕ್ಕೆ ಹೋಗುವಾಗ ಅಲಕಾನಂದ ನದಿ ಸಿಗ್ತದೆ. ಕೇದಾರನಾಥಕ್ಕೆ ಹೋಗುವಾಗ ಮಂದಾಕಿನಿ ನದಿ ಸಿಗ್ತದೆ. ಇದೆಲ್ಲ ನದಿಗಳು ಒಂದು ದೇವಪ್ರಯಾಗದಲ್ಲಿ ಸಂಗಮವಾಗಿ, ಅದಕ್ಕಿಂತ ಮೊದಲು ರುದ್ರಪ್ರಯಾಗ ಮತ್ತು ಕರ್ಣಪ್ರಯಾಗ ಇದೆ. ಕೊನೆಗೆ ಅದು ದೇವಪ್ರಯಾಗದಲ್ಲಿ ಸಂಗಮವಾಗಿ ಅಲ್ಲಿಂದ ಮತ್ತೆ ಗಂಗೆಯಾಗಿ ಮುಂದುವರಿತದೆ ಕಾಶಿವರೆಗೆ ಮತ್ತು ಗಂಗಾಸಾಗರದವರೆಗೆ. ಇಲ್ಲಿ ಕೆಳಗಡೆ ಈಗ ಕಾಣ್ತಾ ಇರುವಂಥದ್ದು ನಾವು ಯಮುನಾ ನದಿ. ಇದು ಬೆಟ್ಟಗಳನ್ನು ನೋಡ್ಬೋದು ನೀವು, ಕಡಿದಾದ ಮತ್ತು ಅತೀ ಅಪಾಯಕಾರಿಯಾದಂಥ ರಸ್ತೆಗಳು. ಇಂಥ ರಸ್ತೆಗಳಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೆ ಅನ್ನುವಂಥ ಅನುಭವವೇ ಅತ್ಯಂತ ಒಂದು ಭಯಾನಕವಾದದ್ದು. ಕಣ್ಣಾರೆ ಕಾಣುವಂಥ ಈ ದೃಶ್ಯಗಳು ಇಲ್ಲಿ ವಾಹನದಲ್ಲಿ ಹೋಗುವಾಗ ನಾವು ನೋಡುವ ಈ ಸಂದರ್ಭ, ಅದು ಎಷ್ಟು ಭಯವಾಗುತ್ತೆ ಅಂದರೆ ಇಲ್ಲಿ ಹಿಂತಿರುಗಿ ಹೋಗುವುದೇ ಕಷ್ಟ ಅನ್ನುವ ರೀತಿಯಂಥ ರಸ್ತೆಗಳು. ಇದು ನಾವು ಸಾಮಾನ್ಯವಾಗಿ ನಾನು ದೇಶದ ತುಂಬ ರಾಜ್ಯಗಳಲ್ಲಿ ಮತ್ತು ಏರ್ಪಿನ್ ತಿರುವುಗಳಿರುವಂತಹ ಘಾಟ್ ಸೆಕ್ಷನ್ಗಳಲ್ಲಿ ನಾನು ಡ್ರೈವಿಂಗ್ ಕೂಡ ಮಾಡಿದ್ದೇನೆ ಮತ್ತು ತುಂಬ ಸಲ ಬಸ್ಗಳಲ್ಲಿ ಅಥವಾ ಯಾವುದೋ ವಾಹನಗಳಲ್ಲಿ ಹೋಗಿದ್ದೇನೆ ಮತ್ತು ನಾನು ಡ್ರೈವಿಂಗ್ ಮಾಡಿ ಕೂಡ ಹೋಗಿದ್ದೇನೆ. ಆದರೆ ಉತ್ತರಾಖಂಡ್ನ ಈ ಅನುಭವ ಅದು ಬೇರೆಯೇ. ಅಂದರೆ ಘಾಟ್ ಸೆಕ್ಷನಲ್ಲಿ ನಾವು ಘಾಟ್ ಏರಿ ಹೋಗುವುದು ಅದು ಬೇರೆಯೇ ಅನುಭವ. ಅದು ಎಷ್ಟೇ ಏರ್ಪಿನ್ ಅದು ತಿರುವುಗಳಿದ್ದರೂ ಅದರ ಅನುಭವ ಬೇರೆ. ಅದರ ಅಂದರೆ ಬೆಟ್ಟ ಹತ್ತಿಕೊಂಡು ಹೋಗುವುದು. ಇದು ಹಾಗಲ್ಲ. ಇದು ಒಂದು ಬೆಟ್ಟದಿಂದ ಒಂದು ಸೈಡಿಂದ ನಾವು ಯೂಟರ್ನ್ ಹೊಡೆದು ಮೇಲೆ ಹೋಗಿ ಮತ್ತೆ ಆ ಕಡೆಗೆ ಇಳಿಬೇಕು. ಪ್ರತಿ ಬೆಟ್ಟವನ್ನು ಹತ್ತಿ ಇಳಿದು ಇಡೀ ದಿವಸ, ಅಂದರೆ 9 ದಿವಸದಲ್ಲಿ
8 ದಿವಸ ಇದೇ ಜರ್ನಿ. ನಾವು ಹಗಲೊತ್ತು ಎಷ್ಟು ದಿವಸ 8 ದಿವಸ ಈ ಪ್ರಯಾಣದಲ್ಲಿ ಇಂಥದ್ದೇ ದೃಶ್ಯಗಳು ನಮಗೆ ಕಾಣಸಿಗುವಂಥದ್ದು. ಒಂದು ಇಲ್ಲಿ ಋಷಿಕೇಶ್ ತಲುಪುವವರೆಗೆ ಇದೇ ರೀತಿಯ ಒಂದು ಕಠಿಣ ಮಾರ್ಗಗಳು. ಅದರಲ್ಲೂ ಯಮುನೋತ್ರಿ, ಗಂಗೋತ್ರಿ ಮತ್ತು ಕೇದಾರನಾಥ ಇದು ಅತ್ಯಂತ ಒಂದು ಸಣ್ಣದಾದ ಮತ್ತು ಭಯಾನಕವಾಗಿರುವಂಥ ರಸ್ತೆಗಳು. ಬದ್ರಿನಾಥ ರಸ್ತೆ ಅಗಲ ಇದ್ದರೂ ಅದು ಕೂಡ ಅತ್ಯಂತ ಅಪಾಯಕಾರಿ. ನೋಡಿ ಕೆಳಗಡೆ ನೋಡಿ, ಎಲ್ಲಿದೆ ಕೆಳಗಡೆ ನದಿ. ರಸ್ತೆಯ ಇಕ್ಕೆಲದಲ್ಲಿ ಅಷ್ಟು ಸೈಡಿಂದ ಹೋಗ್ತಾ ಇದೆ ಗಾಡಿ. ಅಲ್ಲಿ ಗಾಡಿಯಲ್ಲಿ ಹೋಗುವಾಗ ಆ ಸೈಡಲ್ಲಿ ಕೂತವರಿಗೆ ಆ ಸೈಡಿನ ನದಿ ನೋಡಿ ಭಯ ಆದರೆ, ಈ ಸೈಡಲ್ಲಿ ಕೂತವರಿಗೆ ಇದು ಎಲ್ಲಿ ಬಿದ್ದು ಬೀಳ್ತದೋ ಈ ಮೇಲಿನ ಬೆಟ್ಟ ಅನ್ನುವಂಥದ್ದು ಭಯ. ಎದುರು ಕೂತವರಿಗೆ ಆ ಎದುರು ರಸ್ತೆಯನ್ನು ಆ ರೀತಿ ಎರಡೂ ಕಾಣ್ತದೆ, ಬೆಟ್ಟ ಮತ್ತು ನದಿ. ಈ ಎರಡನ್ನು ನೋಡುವಾಗ ಅದು ಭಯ. ಮತ್ತು ಈ ಎಲ್ಲ ಭಯ ಹೋಗಲಾಡಿಸಲು ಮತ್ತು ಭಯಮುಕ್ತವಾಗಿ ನಾವು ಹೋಗಬೇಕಂದ್ರೆ ಒಂದೇ, ಮಹಾದೇವನ ಅನುಗ್ರಹ, ಮಹಾದೇವನ ಸ್ಮರಣೆ. ಮಹಾದೇವನನ್ನು ಸ್ಮರಿಸುತ್ತಾ ಮತ್ತು ಹರ ಹರ ಮಹಾದೇವ ಎಂದು ಸ್ಮರಣೆ ಮಾಡುತ್ತಾ ಹೋಗಬೇಕು. ಈ ಭಯವನ್ನು ನಾವು ನಿವಾರಿಸಬೇಕಾದ್ರೆ ಅದು ಒಂದೇ ದಾರಿ, ಇಲ್ಲಾಂದರೆ ಮುಂದೆ ಹೋಗಲಿಕ್ಕೇ ಸಾಧ್ಯ ಇಲ್ಲ. ಅಂತಹ ಒಂದು ದೃಶ್ಯ. ಮತ್ತು ಅದರೊಟ್ಟಿಗೆ ಈ ಪ್ರಕೃತಿಯ ವೈವಿಧ್ಯಮಯವಾದ ಒಂದು ದೃಶ್ಯ, ವಿಶಿಷ್ಟ ರೀತಿಯಲ್ಲಿ ಪ್ರಕೃತಿ ಬದಲಾವಣೆ ಆಗ್ತಾ ಇರ್ತದೆ ಒಂದೊಂದು ಸ್ವಲ್ಪ ದೂರ ಸಾಗಿದಂತೆ. ನೋಡಿ ಇಲ್ಲಿ ನೋಡಿ ಎಷ್ಟು ಭಯ ಆಗಿದೆ ಅಂದರೆ, ನೋಡಿ ಅಷ್ಟು ದೊಡ್ಡ ಬಸ್ಸುಗಳು. ನಾನು ವಿಡಿಯೋದಲ್ಲಿ ಎಲ್ಲ ನೋಡ್ತಾ ಇದ್ದೆ ಇದನ್ನು, ನೇಪಾಳದ್ದು, ಬೇರೆ ಬೇರೆ ವಿದೇಶದ್ದು ಮತ್ತು ಈಶಾನ್ಯ ರಾಜ್ಯಗಳದ್ದು, ಇದನ್ನೆಲ್ಲ ನೋಡ್ತಾ ಇದ್ದೆ. ಈಗ ನಾನೇ ಅಲ್ಲಿ ಹೋಗ್ತಾ ಇದ್ದೇನೆ ಅನ್ನುವ ಒಂದು ಖುಷಿ ಬೇರೆ ಮತ್ತು ಅದರೊಟ್ಟಿಗೆ ಭಯ ಬೇರೆ. ಅಲ್ಲಿ ಕೆಳಗಡೆನೂ ವಾಹನ ಬರ್ತಾ ಇದೆ. ನಾವು ಸ್ವಲ್ಪ ಮುಂಚೆ ಕೆಳಗಡೆಯಿಂದ ಬರ್ತಾ ಇದ್ವು, ಈಗ ಮೇಲ್ಗಡೆಯಿಂದ ಹೋಗ್ತಾ ಇದ್ವಿ. ಹೀಗೆ ಮೇಲೆ ಹೋಗಿ ಮತ್ತೆ ಈಗ ಒಂದಷ್ಟು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಮತ್ತೆ ರೈಟ್ ತಗೊಂಡು ಮತ್ತೆ ಆ ಬೆಟ್ಟದ ಸೈಡಿಂದ ಮತ್ತೆ ಮೇಲೆ ಹೋಗಿ ಮತ್ತೆ ಆ ಕಡೆಗೆ ಮತ್ತೆ ಕೆಳಗಡೆ ಇಳಿಯುವುದು. ಅಂದರೆ ಒಂದು ದಿವಸಕ್ಕೆ 250 ಕಿಲೋಮೀಟರ್ ಅಷ್ಟೇ ಹೋಗ್ಬೋದು. ಈ 250 ಕಿಲೋಮೀಟ್ರ್ ಹೋದರೆ 250 ಕಿಲೋಮೀಟ್ರ್ ಕೂಡ ಈ ಬೆಟ್ಟ ಹತ್ತಿ ಇಳಿಯುವುದರಲ್ಲೇ ಮುಗಿಯುತ್ತದೆ. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ವಾಸವಾಗಿರುವಂಥವರು ಇಷ್ಟು ಕಠಿಣವಾದ ಈ ಸಂದಿಗ್ಧ ಪರಿಸ್ಥಿತಿ ಇರುವಂತಹ, ಭಯ ಪಡುವಂತಹ ಈ ನಾವೇನು ಭಯ ಪಡ್ತಾ ಇದ್ದೇವೆ ಅಂತಹ ಜಾಗದಲ್ಲಿ ಭಯವೇ ಇಲ್ಲದೆ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾರೆ ಅಂದರೆ ಅವರು ನಿಜವಾಗಿಯೂ ಏನು ಅದ್ಭುತ ಧೈರ್ಯ ಅವ್ರದ್ದು. ಅವರು ದೇವರ ಮೇಲೆ ನಂಬಿಕೆ ಇಟ್ಟೇ ಅವರಲ್ಲಿರುವಂಥ ಸಾಧ್ಯತೆ. ಅಂದರೆ ನಾವು ಕೇಳಿದ್ದೇವೆ ಅವರ ಹತ್ರ, ನಿಮಗೇನು ಭಯ ಆಗೋದಿಲ್ವ ಅಂತ. ಅವರು ಮಹಾದೇವ ಇರುವಾಗ ನಮ್ಗೆ ಯಾಕೆ ಭಯ, ಇದು ದೇವಭೂಮಿ ಅನ್ನುವ ಮಾತು ಕೇಳುವಾಗ ನಮಗೂ ತುಂಬ ಧೈರ್ಯವಂತ. ಅದಾದಮೇಲೆ ನಿಜವಾಗಿಯೂ ಹೌದಲ್ವಾ, ಉತ್ತರಾಖಂಡ ಅಂದರೆ ದೇವಭೂಮಿ ಅಂತೇವೆ. ದೇವಭೂಮಿಗೆ ಹೋಗುವಾಗ ನಮಗೆ ಭಯ ಯಾಕೆ ಅಂದರೆ, ಮಹಾದೇವನೇ ನೆಲೆಸಿರುವಂತಹ ಉತ್ತರಾಖಂಡ್ನ ಈ ಪರ್ವತ ಬೆಟ್ಟಗಳ ಪಯಣದಲ್ಲಿ ಏನಿದ್ರೂ ಅದು ಮಹಾದೇವನ ಇಚ್ಛೆ ಎನ್ನುವ ಧೈರ್ಯದಿಂದಲೇ ಮಹಾದೇವ ಇದ್ದಾನೆ ಎನ್ನುವ ಒಂದು ನಂಬಿಕೆಯಿಂದಲೇ ನಾವು ಹೋಗಬೇಕು. ಇನ್ನು ಕೆಲವರು ಕೇಳ್ತಾರೆ, ಇದನ್ನು ಅಭಿವೃದ್ಧಿ ಯಾಕೆ ಮಾಡೋದಿಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಮಾಡ್ಬೋದಲ್ಲವಂತ. ಆದರೆ ಪ್ರಕೃತಿಯ ವಿರುದ್ಧವಾಗಿ ಯಾವುದೇ ಅಭಿವೃದ್ಧಿ ಮಾಡಿದರೂ ಅದು ನಿಲ್ಲುವುದಿಲ್ಲ. ಪ್ರಕೃತಿಯನ್ನು ವಿರೂಪಗೊಳಿಸಿ ಪ್ರಕೃತಿಯ ವಿರುದ್ಧವಾಗಿ ನಾವು ಅಭಿವೃದ್ಧಿ ಕಾರ್ಯ ಕೈಗೊಂಡ್ರೆ ಅದಕ್ಕೆ ಪ್ರಕೃತಿ ಮುನಿಸಿಕೊಳ್ಳುತ್ತದೆ, ಅದು ಪ್ರಕೃತಿ ವಿಕೋಪವಾಗಿ ಪರಿಣಮಿಸುತ್ತದೆ. ಹಾಗಾಗಿ ಪ್ರಕೃತಿಯ ವಿರುದ್ಧವಾದ ಅಭಿವೃದ್ಧಿಗಿಂತ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಹೋಗುವುದು ಒಳ್ಳೆಯದು. ಎಲ್ಲರಿಗೂ ಮಹಾದೇವನ ಒಳ್ಳೆಯದು ಮಾಡಲಿ. ಹರ ಹರ ಮಹಾದೇವ.